ಸ್ನೇಹಿತರೆ, ನಾವಿಂದು ಬೆಂಗಳೂರಿನ ಉತ್ತರಹಳ್ಳಿ ಸಮೀಪದ ಸುಬ್ರಹ್ಮಣ್ಯಪುರದಲ್ಲಿರುವ ಗಾರ್ಡನ್ ಸ್ಕ್ವೇರ್ ಅಪಾರ್ಟ್ಮೆಂಟ್ಗೆ ನಮ್ಮೂರಿನ ಸಮೀಪದವರು ಹಾಗೆ ಬಂಧುಗಳು ಆದಂತಹ ಹರಿಕೆರೆ ಕೃಷ್ಣ ಮತ್ತು ಪೂರ್ವಿ ದಂಪತಿಗಳ ಪ್ರೀತಿಯ ಆಹ್ವಾನಕ್ಕೆ ಮನಸೋತು ನೂತನ ಗೃಹ ಪ್ರವೇಶದ ಅಂಗವಾಗಿ ಹಮ್ಮಿಕೊಂಡಿದ್ದಂತಹ ಮಿತ್ರ ಭೋಜನಕ್ಕೆ ನಾವು ಹೋದಾಗ ಅನೇಕರ ಭೇಟಿ, ಅನೇಕರ ಪರಿಚಯ ಇತ್ಯಾದಿಗಳೆಲ್ಲವೂ ಆದ ಖುಷಿಯ ಸಂಭ್ರಮವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ನೋಡಿ, ಮಂಗಳೂರಿನ ಜಿ ಕೆ ಅಣ್ಣ ಮತ್ತು ಸುಲೋಚನಕ್ಕನವರ ಮಗ ಕೃಷ್ಣ ಮತ್ತು ಪೂರ್ವಿಯವರ ಮನೆ ಗೃಹ ಪ್ರವೇಶಕ್ಕೆ ಬಂದಾಗ ಖುಷಿಯಾಗಿ ಎಷ್ಟು ಜನರು ಭೇಟಿ ಆಯ್ತು. ಉಂಡು ಹೋದಾಗ ಕೊಂಡೋದೊಳಗೆ ಗಿಫ್ಟ್ ಸಿಕ್ತು. ಹೌದೇ, ಹಾಗಾಗಿ ಒಳ್ಳೆ ರುಚಿಯಾದ ಊಟ ಬೀದಿತ್ತು. ಹಾಗಾಗಿ ಅದೊಂದು ವಿಡಿಯೋ ನಿಗಳ ಶಕ್ತಿಗೆ ಹಚ್ಕೊತಾ ಇತ್ತು. ಈ ಬ್ರಾಹ್ಮಣ ವಿಶೇಷದ ಭೋಜನದಲ್ಲಿ ಸಿಹಿಯಾದ ಗೋಧಿ ಕಡಿ ಪಾಯಸ, ನಮ್ಮೂರು ವಿಶೇಷದ ಮನೋಹರ ಪುಳಿಯೋಗರೆ, ಬಾದುಷಾ, ಉಪ್ಪಿನಕಾಯಿ, 2 ರೀತಿಯ ಕೋಸಂಬರಿ, 2 ರೀತಿಯ ಪಲ್ಯ, ಹಾಗೆ ಮೆಣಸ್ಗಾಯಿ ಅಥವಾ ಕಾಯಿ ರಸ ಇವೆಲ್ಲವೂ ಒಮ್ಮೆ ಬಡಿಸಿದರೆ ಹಪ್ಪಳ, ಅರಳುವ ಸಂಡಿಗೆ ಜೊತೆಗೆ ಅನ್ನ, ತವೆ, ಇದಕ್ಕೆ ತುಪ್ಪ ಮತ್ತು ಮೊದಲು ಊಟ ಮಾಡುವ ಮೆಂತ್ಯದ ತಂಬುಳಿ, ನಂತರ ಸಾರು, ಸಾಂಬಾರ್, ಹೋಳಿಗೆ, ಮಾವಿನ ಹಣ್ಣಿನ ರಸಾಯನ, ಆಲೂ ಬೋಂಡ, ಜೊತೆಗೆ ಅನ್ನದ ಕೇಸರಿಬಾತ್, ಕೊನೆಯಲ್ಲಿ ದಪ್ಪನಾದ ಮೊಸರು, ಕುಡಿಯಲು ಮಜ್ಜಿಗೆ ಇತ್ಯಾದಿಗಳೆಲ್ಲ ಇದ್ದವು. ಹೀಗೆ ಸವಿಯಾದ ಊಟವು ನಮ್ಮೆಲ್ಲರ ಹೊಟ್ಟೆಯನ್ನು ತಂಪಾಗಿಸಿದ್ದಷ್ಟೇ ಅಲ್ಲದೆ ಪ್ರೀತಿಯ ಸವಿಯನ್ನು ಉಣಬಡಿಸಿದ್ದವು. ಹಾಗಾಗಿ
ಈ ವಿಡಿಯೋವನ್ನು ಸಹ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಚೂರ ಚೂರ ಬೇಡ 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 ಚೂರೇ ಚೂರು ಕಾಲು ಸ್ಪೂನ್ ಸಕ್ 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 ನನಗೆ ಬೇಡ. ನೋಡಿ, ವಿಶ್ವೇಶ್ವರ ಭಟ್ರು ಶಿಷ್ಯರು ವಿನಾಯಕ್ ಭಟ್ರವರು ಸ್ವಚ್ಛ ಬಾಳೆ ಅಭಿಯಾನದಲ್ಲಿ ಹೇಗೆ ಇದು ಮಾಡ್ತಾ ಇದ್ದಾರೆ ನೋಡಿ. ನನ್ನ ಕಾಯಂ ಯೂಟ್ಯೂಬ್ ವೀಕ್ಷಕಿ ಸರಿತಕ್ಕ ಮನೆ ಮಗಳು ಪೂರ್ವಿ ಮತ್ತು ಕೃಷ್ಣ ಅವರ ಮನೆ ಪ್ರವೇಶಕ್ಕೆ ಬಂದಾಗ ಸವಿಯಾದ ಊಟ ಸಿಕ್ತು. ಎಷ್ಟೊಂದು ಮಂದಿ ಖುಷಿ ಆಯಿತು. ಹಾಗಾಗಿ ಆ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೆ. ಇಂಥ ಪ್ರೀತಿ ಬೆಂಗಳೂರಿನಲ್ಲಿ ಸಿಗೋದು ತುಂಬ ಅಂತ ಹೇಳಬೇಕು. ನಮ್ಮ ಊರವರೆಲ್ಲ ಸಿಗೋದಲ್ಲ. ತುಂಬ ಖುಷಿ ಆಯಿತು. ಸರಿತಕ್ಕ ತುಂಬ ಥ್ಯಾಂಕ್ಸ್. ಕಾಯಂ ಹಾಗೆ ನಮ್ಮೂರವರು ಹೌದು, ನೆಟ್ಟರು ಹೌದು. ಆದರೂ ಖುಷಿ ಸ್ವಲ್ಪ ಖುಷಿ ಆಗುತ್ತೆ. ಊಟ ಮಾಡಿದಷ್ಟೇ ಅಲ್ಲ, ಉಂಡು ಹೋದ ಕೊಟ್ಟು ಹೋದ ಅಂತೇಳಿ ನೋಡಿ ಗಿಫ್ಟ್ ಸಿಕ್ಕಿದೆ ನಮಗೆ. ತುಂಬ ಥ್ಯಾಂಕ್ಸ್. ಹೀಗೆ ಊರಲ್ಲಿ ನಮ್ಮ ನೆಂಟರಿಷ್ಟರ ಭೇಟಿಯು ಅಪರೂಪವಾದರೂ ಬೆಂಗಳೂರಿನಂಥ ನಗರದಲ್ಲಿ ಇಂತಹ ಶುಭ ಕಾರ್ಯಕ್ರಮಗಳಿದ್ದಾವಾಗ ನಾವೆಲ್ಲ ಸೇರಿ ಖುಷಿಯಿಂದ ಸಂಭ್ರಮಿಸುವುದೆಂದರೆ ಒಂದು ಮರೆಯಲಾಗದ ಸಂಗತಿಯಾಗಿದೆ. ಇಲ್ಲಿ ಬಂದಾಗ ಎಲ್ಲ ಪರಸ್ಪರ ಪರಿಚಯ ಆಗೋಕ್ಕೆಲ್ಲ ಒಂದು ಅವಕಾಶ ಇದು. ನಮ್ಮ ಹವ್ಯಕರಿದ್ರಂತೂ ಅದಕ್ಕೆ ಬಾವ ಬಾ ಹಳಿ ಮಾತಾಡೋದು, ಇಲ್ಲಾಂದರೆ ಎಲ್ಲರದ್ದು ಪರಿಚಯ ಆಗಿತ್ತು. ತಾಂಬೂಲ